ಕನ್ನಡದ ಸ್ಟಾರ್ ನಾಯಕಿ ಗುರ್ಸ್ಕೊಂಡು ಹಾಗೂ ತೆಲುಗಿನಲ್ಲೂ ಕೂಡ ಅಭಿನಯ ಮಾಡುತ್ತಿದ್ದಂಥ ಅದ್ಭುತವಾದಂಥ ನಟಿ ಇದೀಗ ರಸ್ತೆ ಅಪಘಾತದಿಂದ ಕೊನೆಯ ಸೆಳೆದಿದ್ದಾರೆ. ಹಾಗಾದರೆ ಯಾರು ಈ ನಟಿ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಕೊಡಿಸ್ತಿದ್ರೆ ಹೌದು, ತೆಲುಗಿನಲ್ಲಿ ಸಾಕಷ್ಟು ಹೆಸರು ಮಾಡಿ ಈಗ ಕನ್ನಡದಲ್ಲೂ ಕೂಡ ಸಿನಿಮಾಗಳನ್ನು ಮಾಡ್ತಿದ್ದಂಥ ಅತಿ ಚಿಕ್ಕ ವಯಸ್ಸಿನ ಕೇವಲ 26ನೇ ವಯಸ್ಸಿನಲ್ಲಿ ಈಗ ಕೊನೆ ಸೆಳೆದಿದ್ದಾರೆ. ಅದು ಕೂಡ ರಸ್ತೆ ಅಪಘಾತದಿಂದ. ಇವರು ಬೇರೆ ಯಾರಲ್ಲ, ಗಾಯತ್ರಿ ಅಕ್ಕ ಅವರು. ಗಾಯತ್ರಿ ಅವರು ತೆಲುಗಿನಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಇನ್ನು ತೆಲುಗಿನಲ್ಲಿ ಸುಮಾರು 6ಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ 15ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು. ಇನ್ನು ಇವರು ಡಬ್ ಮಾಡಿದಂಥ ಸಾಕಷ್ಟು ಸಿನಿಮಾಗಳು ಕೂಡ ಕನ್ನಡದ ಸಹ ಡಬ್ಬಾಗಿ ಪ್ರಸಾರ ಆಗಿರೋದು ತುಂಬಾ ವಿಶೇಷ ಅಂತ ಕೂಡ ಹೇಳ್ಬೋದು. ಇನ್ನು ಕನ್ನಡದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಜೊತೆ ಮೃಗಶಿರ ಸಿನಿಮಾದಲ್ಲೂ ಕೂಡ ಇವರು ಗುರುಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ದೇವರಾಜ್ ಅವರ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದರು. ಹಾಗೆ ದರ್ಶನ್ ಅವರ ಒಡೆಯ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕ್ಕಿದ್ರು. ಇಂಥ ಗಾಯತ್ರಿ ಅವರು ತೀವ್ರವಾದ ರಸ್ತೆ ಅಪಘಾತ ಕೊನೆ ಸೆಳೆದಿದ್ದಾರೆ. ಅವರು ರಸ್ತೆ ಟರ್ನ್ ಮಾಡೋದ ಸಂದರ್ಭದಲ್ಲಿ ಆ ಕಡೆಯಿಂದ ಬಂದು ಲಾರಿ ಹೊಡೆದಂಥ ಪರಿಣಾಮವಾಗಿ ಕಾರು ಪಲ್ಟಿ ಹೊಡೆದಿದೆ. ಅಲ್ಲಿ ಇಂಜುರಿ ಆಗಿ ತಕ್ಷಣ ಆಂಬುಲೆನ್ಸ್ನಲ್ಲಿ ಸಾಗುವಷ್ಟರಲ್ಲಿ ರಸ್ತೆ ಮಧ್ಯದಲ್ಲಿ ಕೊನೆ ಸೆಳೆದಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಧನ್ಯವಾದ.